ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮೊದಲು ಪುಟ್ಟ ಮಗು ತರ ಆಯ್ತಾ, ಬೈದ್ರೆ ಬೈಸ್ಕೊಳ್ತಾ ಇದ್ದ, ಹೊಗಳಿದ್ರೆ ಹೊಗಳ್ಸ್ಕೊತಾ ಇದ್ದ. ಯಾವತ್ತೂ ಈ ತರ ತಿರುಗಿ ಬಿದ್ದವನೇ ಅಲ್ಲ. ಎಲ್ಲರ ಜೊತೆ ಖುಷಿಯಾಗಿರ್ತಾ ಇದ್ದ. ಆದ್ರೆ ಈಗ ಹೆಂಡತಿ ಮೇಲೆ ಪ್ರೀತಿ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ, ನೀವು ಮರ್ಯಾದೆನೇ ಕೊಡ್ತಾ ಇಲ್ಲ. ಅವ್ರ ತಲೆಗೆ ಬೇಡದೆ ಇರೋದನ್ನ ತುಂಬಿ ಅವ್ರ ಮನ್ಸನ್ನ ಯಾರೋ ಕೆಡಿಸ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದ್ರ ಹಿಂದೆ ದಾಮಿನಿ ಮೇಡಮ್ ಕೈವಾಡ ಇರ್ಬೋದಾ? ಅಲ್ಲ, ಒಂದ್ ವೇಳೆ ಅವ್ರ ದಾಮಿನಿ ಮೇಡಮ್ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ ಅಂತಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಯಜಮಾನ್ರೆ. ಇದ್ರ ಹಿಂದೆ ಬೇರೆ ಯಾರ್ದೋ ಕೈವಾಡ ಇದೆ ಯಜಮಾನ್ರೆ. ಆದಷ್ಟು ಬೇಗ ಅದ್ಯಾರು ಅಂತ ನೀವು ಪತ್ತೆ ಮಾಡಲೇಬೇಕು. ಪ್ರೀತು ನಮ್ ವಿರುದ್ಧ ನಡ್ಕೊಳ್ತಾ ಇರೋದ್ರ ಹಿಂದೆ ಅಮ್ಮ ಇದ್ದಾರೆ ಅಂತ ಹೇಗೆ ಹೇಳಿ? ಹೇಳಿದ್ರೆ ನೀನ್ ಅಮ್ಮನ ಮೇಲಿಟ್ಟಿರೋ ಗೌರವ ಕಮ್ಮಿ ಆಗಲ್ವಾ? ಸರಿ ಯಜಮಾನ್ರೆ, ನಾನು ನಿಮಗೆ ತುಂಬಾ ತೊಂದರೆ ಕೊಡೋದಿಲ್ಲ. ಯಾರ ಮೂಲಕ ಯಾರಿಂದ ಅದನ್ನ ಹೇಗೆ ಕಂಡುಹಿಡಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆವಾಗ್ಲೇ ಕಂಡುಹಿಡಿರಿ. ಸದ್ಯಕ್ಕೆ ನಾಳೆ ದಸರಾ ಹಬ್ಬ. ಆಗಿರೋದನ್ನೆಲ್ಲ ಮರೆತು ನಾವು ಖುಷಿಯಿಂದ ಹಬ್ಬನ ಆಚರಿಸೋಣ. ನನ್ ಮೈದ್ನ ಕಾಲ್ ಕೊಟ್ಟು ಬೀಳ್ಸಿದ ವಿಷಯ ಅತ್ತೆಮ್ಮಂಗ್ ಮಾತ್ರ ಗೊತ್ತಾಗ್ಬಾರ್ದು ಯಜಮಾನ್ರೆ, ಆಯ್ತಾ? ಅದಕ್ಕೆ ನಿಮ್ಗೆಷ್ಟು ಅವಮಾನ ಮಾಡಿದ್ದೀನಿ, ನೋವು ಕೊಟ್ಟಿದ್ದೀನಿ. ಆದ್ರೂ ಇದನ್ನೆಲ್ಲ ಮಾಮೂಗ್ ಗೊತ್ತಾಗ್ಬಾರ್ದು ಅಂತ ಹೇಳ್ತಿದ್ದೀರಲ್ಲ, ನಿಮ್ದೆಷ್ಟು ಒಳ್ಳೆ ಮನ್ಸು. ಆದ್ರೆ ನನ್ನಿಂದ ಇದನ್ನೆಲ್ಲ ಮಾಡಿಸ್ತಿರೋದು ಆ ರಾಣ, ಅವಳ ತಂಗಿ ಅರುಂಧತಿ ಅಂತ ಹೇಳ್ದಿರೋ ಹಾಗೆ ನನ್ನ ಬಾಯಿನ ಕಟ್ಟಾಕಿದ್ದಾರೆ. ಇಲ್ಲ, ಇನ್ನ ನನ್ನಿಂದ ಸುಮ್ಮನೆ ಇರಕ್ಕಾಗಲ್ಲ. ಮನೆಯವ್ರನ್ನ ಗೋಳ ಹಾಕೊಂಡು ಅವರಿಬ್ರು ಅಲ್ಲಿ ನೆಮ್ಮದಿಯಾಗಿರೋಕೆ ನಾನು ಬಿಡಲ್ಲ. ಇವತ್ತೇನಾದ್ರೂ ಒಂದು ಡಿಸೈಡ್ ಆಗ್ಲೇಬೇಕು. ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಅತ್ತೆಮ್ಮನ ಮುಂದೆ ಯಾಕೆ ಹಾಗೆ ಮಾತಾಡಿದ್ರಿ? ಪಾಪ, ಅವ್ರ ಮನ್ಸಿಗೆ ಎಷ್ಟು ನೋವಾಯ್ತೋ ಏನೋ. ನನ್ಗೇನೋ ಆಗಿದೆ ಅಂತ ಅವ್ರು ಅನ್ಕೊಳಲ್ವಾ? ಅದು ಅಲ್ದೆ ನಿಮ್ ತಮ್ಮ ಕಾಲ್ ಕೊಟ್ಟು ನನ್ನನ್ನು ಕೆಡವಿದ್ರು ಅಂತ ಅತ್ತೆಮ್ಮನ ಮುಂದೆ ಆ ರೀತಿ ಮಾತಾಡೋದಾ? ನೀವ್ ಯಾಕೋ ನನ್ನ ವಿಷಯದಲ್ಲಿ ಅಗತ್ಯಕ್ಕಿಂತ ತುಂಬಾ ಹೆದರ್ಕೋತಿದ್ದೀರಾ ಅಂತ ನನ್ಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ಧೈರ್ಯವಾಗಿರಿ ಯಜಮಾನ್ರೆ. ನೋಡಿ, ಈ ಮನೆಯಲ್ಲಿ ನಾನೊಬ್ಳೇ ಇಲ್ಲ, ಎಲ್ಲರೂ ಇದಾರಲ್ವಾ. ನಿಮ್ ತಮ್ಮ ನಡ್ಕೊಳ್ತಿರೋದು ಸರಿ ಇಲ್ಲದೆ ಇರ್ಬೋದು, ಆದ್ರೆ ಅವರೇ ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ. ಯಾವುದೋ ಕೆಟ್ಟ ಮನಸ್ಥಿತಿ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಅವ್ರನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಅವನು ಆಡ್ತಾ ಇಲ್ಲ ಪಾರು, ನೀವು ಮತ್ತೆ ಆದವರು ಆಡಿಸ್ತಾ ಇದ್ದಾರೆ ಅಂತ ಯಾವ ಬಾಯಿಂದ ಹೇಳಿ?
ಇಷ್ಟೊತ್ತಿಗೆ ಪೆಂಡ್ರೆ ಕಳ್ತನ ಆಗಿದೆ ಅಂತ ರಾಣ ಗೊತ್ತಾಗಿರ್ಬೇಕಲ್ವಾ? ಯಾಕೆ ಫೋನ್ ಮಾಡಿಲ್ಲ? ಅದು ಸರಿ, ಇನ್ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾನೆ? ಅವನ ಆಟ ಮುಗೀತು ಅಂತ ಸೈಲೆಂಟಾಗಿ ಸೈಡ್ ಸೇರ್ಕೊಂಡಿರ್ತಾನೆ. ಏನಿದು ಪ್ರೀತು? ದಸರಾ ಮನೇಲಿ ಆಚರಿಸ್ತೀನಿ ಅಂತ ಹೇಳಿ ಜನ ಜೊತೆ ಊರಿಗೂ ಹೋಗ್ಲಿಲ್ಲ ನೀನು. ಈಗ ನೋಡಿದ್ರೆ ಬೆಳಗ್ಗೆನೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ಯಾ. ಇವತ್ತು ಕೆಲ್ಸನಾ? ಇಲ್ಲ ಡ್ಯಾಡ್, ಅದು ಬ್ರೋಗೊಬ್ಬನಿಗೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಆಫೀಸ್ ವರ್ಕ್ ಇತ್ತು, ಮಾಡ್ತಾ ಇದ್ದೆ. ಅದು ಏನೇ ಇದ್ರು ಆಮೇಲೆ ಮಾಡು, ಈಗ ನಡಿ ನನ್ನ ಜೊತೆ. ಡ್ಯಾಡ್ ನೀವು ಹೋಗಿರಿ, ನಾನು ಬರ್ತೀನಿ. ಪದೇ ಹತ್ತಿ ಇಳಿಯಕ್ಕೆ ನೀನಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಅಲ್ಲ. ನಾನು ವಯಸ್ಸಾಗಿದೆ. ಬಾ ಡ್ಯಾಡ್, ಬಾ. ಅತ್ಯಮ್ಮ, ಪ್ರತಿ ವರ್ಷ ದಸರಾ ಹಿನ್ನೆಲೆ ಹೇಳ್ತಿರ್ತೀರಾ, ನಾವು ಕೇಳ್ತಾ ಇರ್ತೀವಿ, ಆದ್ರೆ ನಾವದನ್ನ ಮರ್ತೇ ಹೋಗ್ತೀವಿ. ಆದ್ರೆ ಈ ಸಲ ಮಾತ್ರ ನೀವ್ ಹೇಳೋ ಕತೆನ ನಾನಂತೂ ಖಂಡಿತ ಮರೆಯಲ್ಲ. ಯಾಕೆ ಅಂದ್ರೆ ಮುಂದಿನ ಸಲ ನಾನ್ ಕತೆ ಹೇಳ್ತೀನಿ. ಅತ್ತೆಮ್ಮ, ನಿಮ್ ಬಾಯಲ್ಲಿ ಕತೆ ಕೇಳೋದೇ ಚಂದ. ಆಹಾ, ಭಲೆ ಇದೆಯಾ ಕಣೆ. ಅಕ್ಕಂಗೆ ನೈಸ್ ಮಾಡಿ ತಲೆಗೆ ಐಸ್ ಇಡ್ತಾ ಇದೀಯಾ? ಮುಂದಿನ ದಸರಾ ಅಷ್ಟೊತ್ತಿಗೆ ಈ ಮನೆ ಚುಕ್ಕಾಣಿ ಹಿಡಿಬೇಕು ಅಂತ ಮನ್ಸಲ್ಲೇ ಸ್ಕೆಚ್ ಹಾಕೊಂಡಿದ್ಯಾ? ಅದಕ್ಕೇನಂತೆ, ಧಾರಾಳವಾಗಿ ಹೇಳ್ತೀನಿ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತ ಒಂದು ಶುಭ ಪದ್ಧತಿ. ಯಾವತ್ತು ದುಷ್ಟತನದ ಮೇಲೆ ಶಿಷ್ಟತನ ಗೆಲುವನ್ನ ಸಾಧಿಸುತ್ತೋ ಅವತ್ತೇ ವಿಜಯ, ಅವತ್ತೇ ವಿಜಯದಶಮಿ. ಇದಕ್ಕೆ ವಿಜಯದಶಮಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ದುಷ್ಟ ಸಂಹಾರ ನಡೆಯುವಾಗ 10 ದಿನಗಳ ಕಾಳಗ ನಡೀತಂತೆ. ಮೊದಲಿಗೆ ದೇವಿ ಸೈನ್ಯವನ್ನು ಸೋಲಿಸಿದ್ಲಂತೆ. ಆಮೇಲೆ ಮಹಿಷಾಸುರನ ಮೇಲೆ ತಾನೇ ಸ್ವತಃ ಯುದ್ಧ ಮಾಡಿ ನವಮಿಯಿಂದ ದಶಮಿಯವರೆಗೂ ಯುದ್ಧ ಮಾಡಿ ಅವನ ಸಂಹಾರ ಮಾಡಿದ್ಲಂತೆ. ಈಗ ಈ ಕಥೆಯನ್ನು ನಾವು ಕೇಳುವಾಗ ನಮ್ಗೆ ಅನೇಕ ಪ್ರಶ್ನೆಗಳು ಹೇಳುತ್ತವೆ. ಮಹಿಷ ಅಂದ್ರೆ ಯಾರು? ಮಹಿಷಾಸುರ ಮರ್ದಿನಿ ಅಂತ ಯಾಕೆ ಹೇಳ್ತಾರೆ? ಆ ಮಹಿಷ ಅನ್ನೋನು ಕೋಣದ ರೂಪದಲ್ಲಿ ಯಾಕೆ ಹುಟ್ಟದ ಅಂತೆಲ್ಲ. ಈ ಕಥೆ ಕಡೆಗೆ ನಾವು ಸ್ವಲ್ಪ ಗಮನ ಹರಿಸೋದಾದ್ರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಶಕ್ತಿಯ ಮೂಲದಿಂದ ಹುಟ್ಟಿದಂಥ ಈ ಪ್ರಪಂಚದಲ್ಲೇ ಆದಿ ಜೀವಿಯಾಗಿ ಹುಟ್ಟಿದಂಥವಳು ಹೆಣ್ಣು ದುರ್ಗೆ. ಯಾಕಾಗಿ ಹುಟ್ಟಿದ್ಲು? ದುಷ್ಟ ಸಂಹಾರಕ್ಕಾಗಿನೇ ಹುಟ್ಟಿದ್ಲು. ಅಂದ್ರೆ ಆಗ ಅಲ್ಲಿ ದುಷ್ಟರು ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತಲ್ಲ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಕೂಡ ಒಂದು ದುಷ್ಟ ಬುದ್ಧಿ, ಒಂದು ಶಿಷ್ಟ ಬುದ್ಧಿ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವಾಗ ಈ ದುಷ್ಟ ಬುದ್ಧಿ ಅನ್ನೋದು ಶಿಷ್ಟತನದ ಮೇಲೆ ಸವಾರಿ ನಡೆಸುತ್ತೋ ಆಗ ಆತ ರಾಕ್ಷಸ ಅಥವಾ ರಾಕ್ಷಸಿ ಅಂತ ಕರೆಯಲ್ಪಡ್ತಾನೆ. ಹೀಗೆ ಆಗಿದ್ದು ಮಹಿಷನ ವಿಷಯದಲ್ಲಿ. ಮಹಿಷ ಒಬ್ಬ ಶಾಪಗ್ರಸ್ತ ವ್ಯಕ್ತಿ. ದಶಹರ ಅಂತ ಅಂದ್ರೆ 10 ತಲೆಗಳ ರಾವಣ ಇದೇ ದಿವಸ ಹತನಾದನಂತೆ. ಎಂಥ ಜ್ಞಾನಿಯಾಗಿದ್ರೂ ಕೂಡ ಎಲ್ಲೋ ಒಂದು ಅಜ್ಞಾನದ ಕಿಡಿ ಅವನಲ್ಲಿ ಇತ್ತು ನೋಡಿ. ಪರಸ್ತ್ರೀಯನ್ನ ತನ್ನವಳನ್ನಾಗಿ ಮಾಡ್ಕೋಬೇಕು ಅನ್ನುವಂಥ ದುಷ್ಟ ಬುದ್ಧಿ ಇತ್ತು ನೋಡಿ. ಅವನ ಸಂಹಾರ ಕೂಡ ಅವತ್ತಿನ ದಿವಸನೇ ಆಯ್ತು. ಆದ್ರಿಂದ ಅದನ್ನ ದಸರಾ ಅಂದ್ರೆ ದಶಹರ, 10 ತಲೆಗಳನ್ನ ಕಡಿದು ಉರುಳಿಸಿದಂಥ ದಿವಸ ಅಂತ ಹೇಳ್ತಾರೆ. ಹಾಗೆ ನವರಾತ್ರಿ, ನವಮಿ,
ದಶಮಿ ಅನ್ನೋದಕ್ಕೆ ಮಹಾಭಾರತದಲ್ಲೂ ಕೂಡ ಒಂದು ಪ್ರಮುಖವಾದಂಥ ಉಲ್ಲೇಖ ಇದೆ. ಪಾಂಡವರು ತಮ್ಮ ಅಜ್ಞಾತವಾಸವನ್ನ ಮುಗಿಸಿ ಪ್ರಕಟಗೊಂಡು ತಮ್ಮ ಆಯುಧಗಳನ್ನ ನವಮಿ ವೃಕ್ಷದಿಂದ ತಗೊಂಡು ಬಂದದ್ದು ಕೂಡ ಅದೇ ದಿವಸ. ತಮ್ಮ ರಕ್ಷಣೆಗೋಸ್ಕರ, ತಮ್ಮ ನಾಡಿನ ರಕ್ಷಣೆಗೋಸ್ಕರ ಸಿದ್ಧವಾಗಿದ್ದು ಅದೇ ದಿವಸ. ಆದ್ರಿಂದ ನವರಾತ್ರಿ ಅಂತ ಇದನ್ನ ಕರೀತಾರೆ. ನವ ಅಂದ್ರೆ ಹೊಸ ಅನ್ನೋಂಥ ಅರ್ಥನೂ ಇದೆ. ಅಂದ್ರೆ ನಾವು ಪ್ರತಿ ಕ್ಷಣ ಹೊಸತರ ಕಡೆಗೆ ಹೊಸ ದೃಷ್ಟಿಕೋನದಿಂದ ನೋಡ್ತಾ ಹೋಗ್ಬೇಕು. ಹೊಸತು ಎಲ್ಲರ ಜೀವನಕ್ಕೂ ಕೂಡ ಒಳ್ಳೆಯದನ್ನ ತರುತ್ತೆ ಅನ್ನುವಂಥದ್ದು. ಹೀಗೆ ಈ 9 ದಿವಸಗಳ ಯುದ್ಧ, 9 ದಿವಸ, ನವರಾತ್ರಿ, ದಸರಾ ಇದು ಎಲ್ಲವೂ ಸೇರಿ ಮತ್ತು ಹೆಣ್ಣನ್ನ ಸಮಾಜದಲ್ಲಿ ಗೌರವಿಸಿ ಯಾವತ್ತು ಅವಳ ಮೇಲೆ ಅವಹೇಳನಕಾರಿಯಾದಂತಹ ಪ್ರಯೋಗ ನಡೆಯುತ್ತೋ ಅವತ್ತಿನ ದಿವಸ ಅವಳೇ ಭದ್ರಕಾಳಿಯಾಗಿ ನಿಂತು ದುಷ್ಟ ಸಂಹಾರವನ್ನ ಮಾಡ್ತಾಳೆ ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನ ಸಾರುವಂತಹ ಹಬ್ಬ ನಮ್ಮ ನಾಡ ಹಬ್ಬ ವಿಜಯದಶಮಿ, ದುರ್ಗಾಷ್ಟಮಿ. ಇದು ನನಗೆ ತಿಳಿದ ಮಟ್ಟಿಗೆ ಮಹಿಷಾಸುರ ಮರ್ದಿನಿಯ ಕತೆ. ಸಿಕ್ತು ಫೈಲು. ಚುಟು ಚುಟುವಂತೈತಿ ನನಗ ಚುಮು ಚುಮು ಆತೈತಿ, ಚುಟು ಚುಟುವಂತೈತಿ ನನಗ ಚುಮು ಚುಮು ಆತೈತಿ. ಗಾಡ್ಸಿಲ್ಲ ಸಿಂಡ್ರೆಲ್ಲ ಕಾಂಚಾಡ ಮಿಡಮಿಡ ಟಿನಿಂಗ ಮಿನಿಂಗ ಟಿಷ್ಟ್ಯ ಈ ನನ್ನ ಮಗ ಅವಸರವಾಗಿ ಅಲ್ಲಿಂದ ಓಡ್ ಬಂದಿದ್ದು ಚುಟು ಚುಟು ಹಾಡ್ ಕೇಳಕ. ಹೇ, ಇತ್ತೀಚೆಗೆ ಪ್ರೀತು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅಯ್ಯೋ ರಾಣ, ಅಮ್ಮರೇ, ಊರಿಗೆ ಹೋಗೋದಕ್ಕೆ ಒಂದು 2 ದಿನ ರಜೆ ಬೇಕಿತ್ತು. ಏನಿದೆ ಚೆನ್ನಪ್ಪ, ಪ್ರತಿ ಹಬ್ಬಕ್ಕೂ ನೀವೆಲ್ಲ ಕೇಳ್ದೇನೆ ರಜಾ ಕೊಟ್ಬಿಡ್ತೀವಿ. ದಸರಾ ಹಬ್ಬ ನಮ್ಮ ನಾಡ ಹಬ್ಬನ ಅರಸನ ಕೋಟೆನಲ್ಲೇ ಆಚರಿಸ್ಬೇಕು ಅನ್ನೋದು ಪದ್ಧತಿ. ಗೊತ್ತಿದ್ದು ರಜಾ ಕೇಳ್ತಿದ್ಯಲ್ಲ. ಕ್ಷಮಿಸಿ ಅಮ್ಮರು, ನಾನು ಅರ್ಜೆಂಟಾಗಿ ಅಳಿನ ಮನೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ರಜಾ ಕೇಳಿದೆ. ಅಂಥ ಅರ್ಜೆಂಟ್ ಏನಿದೆ? ಅಳಿಯನ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ದೇವ್ರದೇ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗೇ ಇದ್ರು. ಆದರೆ ಇತ್ತೀಚೆಗೆ ನನ್ನ ಮಗಳ ಸಂಸಾರದಲ್ಲಿ ಅಳಿ ತಪ್ಪಿದೆ ಅಮ್ಮವ್ರೆ. ವಿನಾಕಾರಣ ಗಂಡ ಹೆಂಡತಿ ಮಧ್ಯೆ ಜಗಳ, ಮನಸ್ತಾಪ ಆಗಿದೆ. ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲ ಅಮ್ಮವ್ರೆ. ಅವ್ರ ಗಂಡ ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಮಗಳಿಗೆ ದಿನ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ ಅಮ್ಮವ್ರೆ. ಹೆಂಡತಿ ಮೇಲೆ ಕೈ ಮಾಡೋರ್ನ ಗಂಡಸು ಅನ್ನಲ್ಲ. ಅಲ್ಲ ಚೆನ್ನಪ್ಪ, ಇಷ್ಟು ದಿವಸ ನೀ ನನ್ನ ಹತ್ರ ಯಾಕೆ ಈ ವಿಷಯ ಹೇಳಲೇ ಇಲ್ಲ? ಮೊದಲೇ ಹೇಳ್ಬೇಕಾಗಿತ್ತು ತಾನೆ, ಏನಾದ್ರೂ ಮಾಡ್ಬೋದಾಗಿತ್ತು. ನಡಿ, ನಾನು ನಿನ್ ಜೊತೆ ಬರ್ತೀನಿ. ನಿನ್ನ ಮಗಳನ್ನ ಅವಳ ಗಂಡ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಬಾಂಧವ್ಯ ಚೆನ್ನಾಗಿರ್ಬೇಕು. ಆ ಥರ ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಡಿ ಹೋಗೋಣ. ನಿಮ್ಮ ದೊಡ್ಡತನ ಕೈ ಮುಗಿತೀನಿ ಅಮ್ಮವ್ರೆ. ಆದರೆ ನೀವು ಅಲ್ಲಿಗೆ ಬಂದು ನನ್ನ ಮಗಳ ಜೀವನ ಸರಿ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ ಅಮ್ಮವ್ರೆ.
ಯಾಕೆಂದರೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಚಿಕ್ಕ ಗುರುಗಳು ಸಿಕ್ಕಿದ್ರು ಅಮ್ಮೋರೆ. ನನ್ನ ಮಗಳಿಗೆ ಆಗ್ತಿರೋ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ಅದಕ್ಕೆ ಅವ್ರೊಂದು ಪರಿಹಾರ ಹೇಳಿದ್ರು ಅಮ್ಮೋರೆ. ಆ ರೀತಿ ಮಾಡಿದ್ರೆ ಅವ್ರ ಜೀವನ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಮ್ಮೋರೆ. ಹೌದಾ? ಏನ್ ಪರಿಹಾರ? ಅಳಿಯ ಮಗಳನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಮುರುಮಂಗಲಧಾರಣೆ ಮಾಡಿಸ್ಬೇಕಂತೆ. ಈಗಿರೋ ತಾಳಿನ ಕಟ್ಟಿ ಇನ್ನೊಂದು ತಾಳಿ ಕಟ್ಟಿದ್ರೆ ಅದು ಎರಡನೇ ಮದುವೆ ಆದಂಗಂತೆ. ಅಲ್ಲಿಗೆ ಅವರಿಬ್ರು ಮಧ್ಯೆ ಹೊಸ ಸಂಬಂಧ ಶುರುವಾಗುತ್ತೆ, ಎಲ್ಲ ಸಮಸ್ಯೆನ ಪರಿಹಾರ ಆಗುತ್ತೆ ಅಂದ್ರು ಅಮ್ಮೋರೆ. ನಾವು ಅವ್ರು ಮಾಡಿರೋ ಅವಮಾನ ಲೆಕ್ಕ ಹಾಕಿದ್ರೆ ಅವ್ರು ನಮ್ಮ ಮೇಲೆ ತೋರಿಸಿರೋ ಪ್ರೀತಿ ಗೌರವಕ್ಕೆ ಅವಮಾನ ಮಾಡ್ದಾಗಲ್ವಾ? ಬನ್ನಿ ಯಜಮಾನ್ರೆ, ನಾನು ನಿಮ್ಮ ಜೊತೆ ಬರ್ತೀನಿ. ಜನನಿಯವ್ರ ಊರಿಂದ ಬರೋಷ್ಟ್ರೊಳಗೆ ಈ ಸಮಸ್ಯೆ ಬಗ್ಗೆ ಹರಿದಿರ್ಬೇಕು. ಅದು ಅಲ್ಲದೆ ಇವತ್ತು ದಸರಾ ಹಬ್ಬ. ಅವ್ರೊಳಗಡೆ ಇರೋ ಕೆಟ್ಟ ಶಕ್ತಿ ಜೊತೆಗೆ ಕೆಟ್ಟ ಯೋಚನೆನೂ ಸುಟ್ಟೋಗ್ಲಿ. ಬನ್ನಿ ಯಜಮಾನ್ರೆ, ಹೋಗೋಣ. ಸರಿ ಬಾ. ಪ್ರೀತು, ನೋಡ್ತೀಯಾ? ಮಾತಾಡೋಣ ಅಂತ ಕರ್ಕೊಂಡ್ಬಂದೆ. ಇವಾಗ ಕರೆದು ಕೇಳಿಸ್ದಿರೋ ತರ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ ಯಜಮಾನ್ರೆ, ನಾವ್ ಹೋಗಿ ಮಾತಾಡೋಣ. ಬನ್ನಿ ಯಜಮಾನ್ರೆ. ಈ ಪಂಡ್ರಾಪುರ ಪಾರ್ವತಿ ಆಗ್ಲೇ ಅಕ್ಕನ ಹತ್ರ ಮುಂದಿನ ವರ್ಷ ದಸರಾ ಕಥೆನ ನಾನೇ ಹೇಳ್ತೀನಿ ಅಂತ ಬಿಲ್ಡಪ್ ತಗೊಂಡ್ಲು. ಇಲ್ಲಿ ಗಂಡನ್ನ ಫುಲ್ಲು ಕಂಟ್ರೋಲಲ್ಲಿ ಇಟ್ಕೋತಾ ಇದ್ದಾಳೆ. ಫ್ರೆಂಡ್ಸ್, ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಅಯ್ಯೋ, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಸಾರಿ ಅದ್ಗೆ, ಯಾವ ಕಾಲ್ಗೆ ಅಡ್ಡ ಕಾಲು ಕೊಟ್ಟು ನಿನ್ನ ಬೀಳ್ಸಕ್ ನೋಡಿದ್ನೋ, ಈಗ ಅದೇ ಕಾಲು ಮುಟ್ಟಿ ಕ್ಷಮೆಗೆ ಹೇಳ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿ ಅದಕ್ಕೆ, ಕ್ಷಮಿಸ್ಬಿಡಿ. ಇಲ್ಲ ಬ್ರೋ, ಸಾರಿ ನಾನು ಇಲ್ಲ ಪ್ರೀತು, ಏನಾಗ್ತಾ ಇದೆ ನಿನಗೆ? ಒಂದೊಂದ್ಸಲ ಒಂದೊಂಥರ ಆಡ್ತಾ ಇದೆಯಲ್ಲ, ಏನಾಗಿದೆ ಪ್ರೀತು? ಈ ತರ ಆಡ್ತಾರೆ ನಿನಗೆ ಸರಿ ಕಾಣಿಸ್ತಾ ಇದೆಯಾ? ನನಗೆ ನನ್ನ ಹಳೆ ಮೈದ್ನ ಬೇಕು. ನಿಮ್ ಬದಲಾವಣೆ ಕಾರಣ ಏನು ಅಂತ ನನಗೆ ಗೊತ್ತಾಗ್ಲೇಬೇಕು. ನನಗೆ ಕೆಲವು ಸಮಸ್ಯೆಗಳಿರೋದು ನಿಜ. ಅದಕ್ಕೆ ಆದ್ರೆ ಅದೇನು ಅಂತ ಈಗಲೇ ಹೇಳ್ಕೊಳಕ್ ಆಗ್ತಿಲ್ಲ. ಒಂದೆರಡು ದಿನ ಟೈಮ್ ಕೊಡಿ, ಆ ಸಮಸ್ಯೆಯಿಂದ ಹೊರಗೆ ಬರ್ತೀನಿ. ಒಂದ್ ವೇಳೆ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗ್ಲಿಲ್ಲ ಅಂದ್ರೆ? ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಹತ್ರ ಬಂದು ಆ ಸಮಸ್ಯೆ ಏನು ಅಂತ ಶೇರ್ ಮಾಡ್ತೀನಿ. ಅಲ್ಲ ಪ್ಲೀಸ್ ಬ್ರೋ, ಈಗೇನು ಕೇಳಬೇಡ. ನಾನು ಹೇಳ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ. ಪ್ಲೀಸ್ ಬ್ರೋ, ಜಸ್ಟ್ 2 days ಟೈಮ್ ಕೊಡು ಪ್ಲೀಸ್. ಸರಿ, ಇಷ್ಟಾದ್ರೂ ಬಾಯ್ ಬಿಟ್ಟಿಯಲ್ಲ. ನೋಡ್ಬೇಕು, ಇನ್ನು 2 ದಿನ ನಾವು ನಿನ್ನ ತಂಟೆಗೆ ಬರಲ್ಲ. ಅದು ಏನು ಸಮಸ್ಯೆ ಅದು, ನೀ ಅದರಿಂದ ಆಚೆ ಬರಬೇಕು. ಇಲ್ಲ, ಆ ಸಮಸ್ಯೆ ಏನು ಅಂತ ನನಗೆ ಬಂದು ಹೇಳಬೇಕು. ಸರಿನಾ? ಓಕೆ ಬ್ರೋ.
ಥ್ಯಾಂಕ್ಸ್ ಬ್ರೋ. ಇವಾಗ ಯಾಕೆ ಚಿಕ್ಕುರುಗಳ ಹತ್ರ ಹೋಗ್ತಾ ಇದ್ದೀರಾ ಅತ್ತೆಮ್ಮ? ಏನು ಉದ್ದೇಶ ಇಟ್ಕೊಂಡು ಹೋದ್ರು ಅದರಿಂದ ನಮಗೇನು ತೊಂದರೆ ಆಗಲ್ಲ ಪಾರು. ಯಾಕೆಂದ್ರೆ ಕೊನೆವರೆಗೂ ನಾನು ನಿನ್ನ ಜೊತೆ ಪ್ರೀತಿಯಿಂದ ಇರ್ತೀನಿ. ಯಜಮಾನ್ರೆ, ನಾನು ಅತ್ತೆಮ್ಮನ್ ಕೇಳ್ತಾ ಇರೋದೇನೋ ನೀವು ಹೇಳ್ತಾ ಇರೋದೇನೋ? ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಅವನು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು ಭಾರತಿ. ಅತ್ತೆಮ್ಮ, ನೀವು ಚಿಕ್ಕಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರೋದು ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಅಂತಾನೆ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಬರೋದು ಎಷ್ಟೊತ್ತಾಗುತ್ತೋ ಏನೋ, ತಿಂಡಿ ತಿನ್ಕೊಂಡು ಹೋಗಿ ಅತ್ತೆಮ್ಮ. ಇಲ್ಲಮ್ಮ, ಗುರುಗಳನ್ನ ನೋಡ್ಕೊಂಡು ಬಂದ ಮೇಲೆ ತಿಂಡಿ ತಿಂತೀವಿ. ಹೊತ್ತಾಗ್ಬಿಡುತ್ತೆ. ನೀವೆಲ್ಲ ತಿಂಡಿ ತಿನ್ಕೊಳ್ಳಿ. ಬನ್ನಿ ರಘು. ಯಾಕೆ ಯಜಮಾನ್ರೆ, ಅತ್ತೆಮ್ಮನ ಮುಂದೆ ಇದ್ದಾಗ ನಿಮ್ಮ ಮಾತಲ್ಲಿ ನಿಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ಅತ್ತೆಮ್ಮನ ಮೇಲೆ ಏನಾದರೂ ಕೋಪನಾ? ಅಯ್ಯೋ, ಹಾಗೇನಿಲ್ವಲ್ಲ. ಮತ್ತೆ ಯಾಕೆ ಆ ರೀತಿ ಮಾತಾಡಿದ್ರಿ? ಸತ್ಯ ಏನು ಅಂತ ಗೊತ್ತಾದ್ರೆ ನೀನು ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳೋತಿರ್ಲಿ, ಅವ್ರ ಹತ್ರ ಮಾತಾಡೋದನ್ನ ನಿಲ್ಲಿಸ್ತೀಯ. ಅಮ್ಮ, ನಮಸ್ಕಾರಮ್ಮ. ಇನ್ನು ಇವತ್ತು ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದಿದ್ದೀರಾ? ಚಿಕ್ಕ ಗುರುಗಳನ್ನ ನೋಡ್ಬೇಕಾಗಿತ್ತು. ಸಿಗ್ತಾರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ವಿ. ಅವರು ರಿಸೀವ್ ಮಾಡಲಿಲ್ಲ. ಹಬ್ಬದ ದಿವಸ ಅಲ್ವಾ, ಇಲ್ಲೇ ಇರ್ತಾರೆ ಅಂತ ಅವ್ರನ್ನ ಭೇಟಿ ಮಾಡಕ್ ಬಂದ್ವಿ. ಅಯ್ಯೋ, ಅವ್ರು ಇವತ್ತು ದೇವಸ್ಥಾನಕ್ಕೆ ಬಂದೇ ಇಲ್ವಲ್ಲ? ಸರಿ ಅರ್ಚಕರೇ. ಒಂದ್ ನಿಮಿಷ ಅಮ್ಮ, ಅರ್ಚನೆ ಮಾಡಿ ಆರತಿ ಕೊಡ್ತೀನಿ. ಶ್ರೀವತ್ಸ ಶ್ರೀವತ್ಸ ಗೋತ್ರೋದ್ಭವಸ್ಯ ಸಕುಟುಂಬ ಸಹ ಕುಟುಂಬಾನಾಂ ಸುಕ್ಷೇಮಸ್ಥೈರ್ಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿನಃ ನಾಮ ಪೂಜಾಂಚ ಕರಿಷ್ಯೆ. ಯಾಕೋ ಇವತ್ತು ನಮ್ ಟೈಮೇ ಸರಿ ಇಲ್ಲ ಅನ್ನಿಸ್ತಿದೆ ರಘು. ಚಿಕ್ಕ ಗುರುಗಳನ್ನ ಭೇಟಿ ಮಾಡೋ ಅವಕಾಶನೇ ಸಿಗ್ಲಿಲ್ವಲ್ಲ. ಹೋಗ್ಲಿ ಬಿಡು, ಇವತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ದಿನ ಬಂದ್ರೆ ಆಯ್ತು. ಏನ್ ಮಾಡಕ್ಕಾಗತ್ತೆ? ಹೇಗಿದ್ರು ಬಂದಿದ್ದೀವಿ, ದೇವಿ ದರ್ಶನನೂ ಆಯ್ತು. ಆ ರೀತಿ ತಗೊಂಡು ಹೊರಡೋಣ. ಅವ್ರನ್ನ ಸನ್ನೆ ಮಾಡಿ ಏನು ಕೇಳ್ತಾ ಇದೆಯಾ? ನನಗೆ ಅವ್ರೇನು ಹೇಳಲಿಲ್ಲ. ನೀವಿಬ್ರು ಅಡುಗೆ ಮನೇಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಕ್ಷಮಿಸಿ ಯಜಮಾನ್ರೆ, ಇವತ್ತು ನಾನು ಈ ವ್ರತ ಮಾಡಲೇಬೇಕು. ಯಾಕೆ ಅಂದರೆ ಅತ್ತೆಯಮ್ಮ ಅನ್ಕೊಂಡಿರೋದು ಈಡೇರಬೇಕು. ಅದು ಈಡೇರಿದ್ರೆ ಅತ್ತೆಯಮ್ಮನೂ ನೆಮ್ಮದಿಯಾಗಿರ್ತಾರೆ, ನಿಮ್ಮ ತಮ್ಮನ ಜೀವನನೂ ಸರಿ ಹೋಗುತ್ತೆ. ಸರಿ ಬಿಡು,
ಯಾವಾಗಲೂ ವ್ರತ ಪೂಜೆ ಮಾಡಬೇಕಾದ್ರೆ ನನಗೊಂದು ಮಾತು ಹೇಳ್ತಾ ಇದ್ದಲ್ವಾ, ಇವತ್ತೇನು ಹೇಳಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ತಗೋಪಾರು. ಏನಿದು? ತೀರ್ಥ. ಅರೆ, ಅತ್ತೆಮ್ಮ ದೇವಸ್ಥಾನದಿಂದ ಬಂದ್ರಾ? ಇಲ್ಲ. ಮತ್ತೆ ಯಾವ ದೇವಸ್ಥಾನದಿಂದ ತಂದ್ರಿ? ನಿನ್ ಪ್ರಶ್ನೆಗೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ತೀರ್ಥ ಕೊಡಿ. ಸರಿ. ಏನ್ ಯಜಮಾನ್ರೆ ಇದು? ಜ್ಯೂಸ್ ತರ ಇದೆ. ಹೌದು, ಇದು ಜ್ಯೂಸೆ. ಮತ್ತೆ ತೀರ್ಥ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನೀನ್ ತಿಂಡಿ ತಿಂದಿದ್ದಾಯ್ತು ಅಂತ ಸುಳ್ಳು ಹೇಳಿಲ್ವಾ? ಹೇಳ್ದೆ ಯಜಮಾನ್ರೆ, ಆದ್ರೆ ನನ್ನ ಉದ್ದೇಶ ವ್ರತ ಮಾಡ್ಬೇಕು ಅನ್ನೋದಾಗಿತ್ತು ತಾನೆ. ಆದ್ರೆ ನನ್ನ ಉದ್ದೇಶ ನಿನಗೆ ಆಯಾಸ ಆಗ್ಬಾರ್ದು ಅನ್ನೋದಾಗಿತ್ತು ಪಾರು. ಯಾಕೆಂದ್ರೆ ಲಾಸ್ಟ್ ಟೈಮ್ ಗಾಜಿನ ಘಟನೆ ನಡೆದಾಗ ನಿನ್ ದೇಹದಿಂದ ತುಂಬಾ ರಕ್ತ ಹೋಗಿತ್ತು. ಮತ್ತೆ ಖಾಲಿ ಹೊಟ್ಟೆಲಿ ವ್ರತ ಪೂಜೆ ಅಂತ ಮಾಡಿದ್ರೆ ಏನಾಗ್ಬೇಡ ಹೇಳು, ನಿನ್ ದೇಹಕ್ಕೆ ಆರೋಗ್ಯ ಹಾಳಾಗಲ್ವಾ? ದೇವ್ರ ಹತ್ರ ಕ್ಷಮೆ ಕೇಳಿ ತೀರ್ಥ ಅಂತ ಈ ಜ್ಯೂಸ್ ಕೊಟ್ಟೆ. ಹೇಗಿದ್ರು ಸ್ವಲ್ಪ ಕುಡ್ದಿದ್ಯಲ್ಲ, ಪೂರ್ತಿ ಕುಡಿದ್ಬಿಡು. ನನಗ್ ಬೇಡ ಯಜಮಾನ್ರೆ. ಅವ್ರು ಏನಾಗಲ್ಲ, ಬೇಕಾದ್ರೆ ನಾನು ಮತ್ತೆ ದೇವ್ರ ಹತ್ರ ಕ್ಷಮೆ ಕೇಳ್ತೀನಿ. ವ್ರತನ ಉಪವಾಸ ಇದ್ದು ಮಾಡ್ಬೇಕು ಯಜಮಾನ್ರೆ. ಯಾವ ಕಾರಣಕ್ಕೂ ನನ್ನ ಮಗ ಆದಿತ್ಯನಿಗೆ 2ನೇ ಮದುವೆ ಆಗ್ಬಾರ್ದು. ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳಿ ಗುರುಗಳೇ. ಹೌದು ಗುರುಗಳೇ, ಅಖಿಲ ಸಂಕಟ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಏನಾದ್ರೂ ಒಂದು ಪರಿಹಾರ ಇದ್ರೆ ಹೇಳಿ. ಮಕ್ಕಳು ಚೆನ್ನಾಗಿದ್ರೆ ತಾನೆ ಹೆತ್ತವ್ರು ಚೆನ್ನಾಗಿರಕ್ ಸಾಧ್ಯ, ನೆಮ್ಮದಿಯಾಗಿರಕ್ ಸಾಧ್ಯ. ಅವರಿಬ್ರು 100 ಕಾಲ ಜೊತೆ ಇರೋ ಹಾಗೆ ಏನಾದ್ರೂ ಒಂದು ಪರಿಹಾರ ಹೇಳಿ ಗುರುಗಳೇ. ಆ ಪರಿಹಾರದಿಂದ ನನಗೇನಾದ್ರೂ ಸಮಸ್ಯೆ ಬರೋ ಹಾಗಿದ್ರೆ ಬರ್ಲಿ, ನಾನು ಎದುರಿಸ್ತೀನಿ. ಆದ್ರೆ ಅವರಿಬ್ರು ಇಷ್ಟಪಟ್ಟು ಮನೆಯವ್ರನ್ನ ಎದುರು ಹಾಕೊಂಡು ಪ್ರೀತಿ ಮದುವೆ ಆಗಿರೋರು. ಆದ್ರೆ ಈಗ ಅಖಿಲ ಹಳೆದನ್ನೆಲ್ಲ ಮರೆತು ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳೋಕೆ ತಯಾರಾಗಿದ್ದಾಳೆ. ಇಂಥ ಸಂದರ್ಭದಲ್ಲಿ ಮಗನ್ ಜಾತಕದಲ್ಲಿ ಸಮಸ್ಯೆ ಇದೆ ಅಂತ ತಿಳಿದು ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ. ಗುರುಗಳೇ, ಈಗ ದೇವ್ರ ರೂಪದಲ್ಲಿ ನೀವೇ ನಮ್ಗೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು. ದಯವಿಟ್ಟು ಇಬ್ರು ಸ್ವಲ್ಪ ಸಮಾಧಾನವಾಗಿರಿ. ಏನಾಗಬೇಕು ಅಂತ ಹಣೆಯಲ್ಲಿ ಬರೆದಿರತ್ತೋ ಅದನ್ನು ತಪ್ಸೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಷ್ಟಕ್ಕೂ ನೀವಿಬ್ರು ಯಾಕಿಷ್ಟು ಗಾಬರಿ ಆಗ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಗನ ಜಾತಕದ ಪ್ರಕಾರ 2ನೇ ಬಾರಿಗೆ ತಾಳಿ ಕೊಟ್ಟೋ ಯೋಗ, 2ನೇ ಬಾರಿಗೆ ಮದುವೆ ಆಗೋ ಯೋಗ ಇದೆ ಅನ್ನೋದ್ರ ಮಧ್ಯೆ ಒಂದು ಸಣ್ಣ ಎಳೆಯ ಅಂತರ ಇದೆ. ಅಂದ್ರೆ ನಿಮ್ಮ ಸೊಸೆ ಪಾರ್ವತಿ ಜೊತೆಗೆ ನಿಮ್ಮ ಮಗನ 2ನೇ ಮದುವೆ ಆಗಿದೆ. ನಿಮ್ಮ ಮಗ ಆದಿತ್ಯ ಪಾರ್ವತಿ ಕೊರಳಿಗೆ ಈ ಹಿಂದೆ 2 ಬಾರಿ ತಾಳಿ ಕಟ್ಟಿದ್ದಾರೆ.
ಆದಿತ್ಯ ಕಟ್ಟಿರೋ ತಾಳಿನ ಇಟ್ಕೊಂಡೆ ಪಾರ್ವತಿ ಈ ಜನ್ಮಕ್ಕೆ ಅವನೇ ನನ್ನ ಗಂಡ ಅನ್ಕೊಂಡು ಬದುಕಿದ್ಲು. ಅವಳ ಕತ್ತಲ್ಲಿ ತಾಳಿದ್ದು ನನ್ ಮೊದಲೇ ಗೊತ್ತಿತ್ತು ಗುರುಗಳೇ. ಆದ್ರೆ ಗುರುಗಳೇ, ಚಿಕ್ಕಗುರುಗಳು ಹೇಳಿದ್ದು 2ನೇ ಸಲ ತಾಳಿ ಕಟ್ಟೋ ಯೋಗ ಇದೆ ಅಂತ ಅಲ್ಲ, 2ನೇ ಮದ್ವೆ ಯೋಗ ಇದೆ ಅಂತ ಹೇಳಿದ್ರು. ಆದ್ರೆ ನೀವ್ ಹೇಳ್ತಿರೋದು ಅವ್ರು ಹೇಳಿದ್ದು ಎರಡು ಒಂದೇ ಹೇಗಾಗುತ್ತೆ ಗುರುಗಳೇ? ಪಾರ್ವತಿ, ನಿಮ್ಮೆಲ್ಲರ ಕಣ್ಣು ಮುಂದೆ ನಿಮ್ಮ ಮಗನ ಕೈಲಿ ತಾಳಿ ಕಟ್ಸ್ಕೊಳ್ಳೋಕ್ಕೂ ಮುಂಚೆನೆ ನಿಮ್ಮ ಮಗ ಕಟ್ಟಿದ್ದ ತಾಳಿ ಅವಳ ಕೊರಳಲ್ಲೇ ಇತ್ತು. ಅಷ್ಟೂ ದಿನಗಳಿಂದ ನಿಮ್ಮ ಮಗನ ಪ್ರಾಣ ರಕ್ಷಣೆ ಮಾಡಿದ ತಾಳಿ. ಆದರೆ ಆ ದಿನ ನೀವು ನಿಮ್ಮ ಮಗನ ಮದುವೆನ ಬೇರೆ ಹೆಣ್ಣಿನೊಂದಿಗೆ ಮಾಡಿಸೋದ್ರಲ್ಲಿ ಇದ್ರಿ. ಆ ದಿನ ಆದ ಬೆಳವಣಿಗೆಯಿಂದ ಸೀತಾರಾಮ ಕಲ್ಯಾಣಕ್ಕೆ ಪಾರ್ವತಿನೇ ಸೀತಾಮಾತೆ ವಿಗ್ರಹನ ಹಿಡ್ಕೊಂಡು ಕೂರೋ ಸಂದರ್ಭ ಬಂತು. ಆ ಶಾಸ್ತ್ರಕ್ಕೆ ಕೂತೋರಿಗೆ ಜೀವನದಲ್ಲಿ ಮತ್ತೆ ಇನ್ನೊಂದು ಗಂಡಿನ ಜೊತೆ ಮದುವೆ ಆಗಲ್ಲ. ಕೊನೆಯವರೆಗೂ ಕನ್ಯೆಯಾಗಿ ಇರಬೇಕಾಗತ್ತೆ ಅಂತ ಅವಳಿಗೆ ನಾನು ಹೇಳಿದೆ. ಆ ಹೆಣ್ಮಗು ಸಂತೋಷದಿಂದ ಒಪ್ಪಿತು. ನಿಮ್ಮ ಸಂತೋಷಕ್ಕೋಸ್ಕರ, ನಿಮ್ಮ ಮನೆ ನೆಮ್ಮದಿಗೋಸ್ಕರ ತನ್ನ ಗಂಡನನ್ನೇ ಬಿಟ್ಟು ಕೊಟ್ಲು ಆ ತ್ಯಾಗಮಯಿ ಪಾರ್ವತಿ. ಅಲ್ಲದೆ ಯಾವ ಯೋಚನೆಯನ್ನು ಮಾಡದೆ ನನ್ನ ಕಣ್ಣು ಮುಂದೆನೆ ತನ್ನ ತಾಳಿನ ತೆಗೆದುಕೊಟ್ಲು. ತಾಳಿ ತೆಗೆದುಕೊಡೋಕ್ಕೂ ಮೊದಲು ನಾನು ಮಂತ್ರಿಸಿ ಕೊಟ್ಟಿದ್ದ ರಕ್ಷಾ ಕವಚವನ್ನ ಆದಿತ್ಯನ ಕೈಗೆ ತೊಡಿಸಿದ್ಲು. ಅಷ್ಟಕ್ಕೂ ಅಖಿಲ ನಿಮ್ಮಿಬ್ರು ವಿರುದ್ಧವಾಗಿ ನಡ್ಕೊಂಡಿದ್ದು ನಿಮ್ಮಿಬ್ರನ್ನ ದೂರ ಮಾಡಕ್ಕಲ್ಲ, ಒಂದು ಮಾಡಕ್ಕೆ. ಅಷ್ಟಕ್ಕೂ ಚಿಕ್ಕ ಗುರುಗಳು ಮನೆಗೆ ಬಂದಾಗ ನೀನ್ ಜಾತಕ ತೋರಿಸಿದ್ದು ನಿನಗೆ 2ನೇ ಮದುವೆ ಮಾಡೋ ಉದ್ದೇಶದಿಂದ ಅಲ್ಲ, ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಸರಿಪಡಿಸೋಣ ಅಂತ. ಆದ್ರೆ ಅದನ್ನ ನೀನ್ ತಪ್ಪಾಗಿ ತಿಳ್ಕೊಂಡೆ. ಚಿಕ್ಕ ಗುರುಗಳು ಮನೆಗೆ ಬರಕ್ ಮುಂಚೆನೆ ಅಖಿಲ ಪಾರ್ವತಿನ ಮನೆ ಸೊಸೆ ಅಂತ ಒಪ್ಕೊಂಡಿದ್ಲು, ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.